Hi, I'm Kaviraj from scoringtarget.com. In today's session, we are going to learn 8th class worksheet part 25. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಕಲಿಕಾ ಚೇತರಿಕೆಯ ಅಭ್ಯಾಸ ಹಾಳೆಗಳನ್ನು ಸಾಲ್ವ್ ಮಾಡ್ತಾ ಇದ್ವಿ. ಇವತ್ತು ನಾವು ಕಲಿತಾ ಇರ್ತಕ್ಕಂಥದ್ದು ಯಾವುದಂದರೆ ಲರ್ನಿಂಗ್ ಔಟ್ಕಮ್ 8.11, ಲರ್ನಿಂಗ್ ಶೀಟ್ 32, ಅದರಲ್ಲಿ ಬರ್ತಕ್ಕಂಥ ಆ್ಯಕ್ಟಿವಿಟಿ 1 ಮತ್ತು 1.1. ಸೊ 8.11 ಬರ್ತಕ್ಕಂಥ ಲರ್ನಿಂಗ್ ಔಟ್ಕಮ್ ಏನಿದೆ ಅಂದರೆ ಥಿಂಕ್ಸ್ ಕ್ರಿಟಿಕಲಿ ಆ್ಯಂಡ್ ರೆಸ್ಪಾಂಡ್ ಟು ಕ್ವೆಶನ್ ಬೇಸ್ಡ್ ಆನ್ ಟೆಕ್ಸ್ಟ್ಸ್ ಫ್ರಮ್ ಬುಕ್ಸ್ ಆರ್ ಅದರ್ ರಿಸೋರ್ಸಸ್, ಇವೆಂಟ್ಸ್, ಕ್ಯಾರೆಕ್ಟರ್ಸ್, ಐಡಿಯಾಸ್ ಆರ್ ಥೀಮ್ಸ್. ಅಂದರೆ ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಂತೆ ನೀವು ಕ್ರಿಟಿಕಲ್ ಆಗಿ ರೆಸ್ಪಾನ್ಸ್ ಯಾವ ಥರ ಕೊಡ್ತೀರಾ ಮತ್ತು ಪ್ರಶ್ನೆಗೆ ಉತ್ತರ ಯಾವ ಥರ ಕೊಡ್ತೀರಾ ಅಂತಕ್ಕಂಥದ್ದು ಈ ಒಂದು ಚಟುವಟಿಕೆಯಲ್ಲಿ ಕಲ್ಕೋತಾ ಇದ್ವಿ. ಸೊ ಇಲ್ಲಿ ಬರ್ತಕ್ಕಂಥದ್ದು ಲರ್ನಿಂಗ್ ಶೀಟ್ 32, ಅದರಲ್ಲಿ ಆ್ಯಕ್ಟಿವಿಟಿ 1 ಏನಿದೆ. ಆ್ಯಕ್ಟಿವಿಟಿ 1 ಅಂದರೆ ರೀಡ್ ದ ಲೆಸನ್ ಅ ಡೇ ಇನ್ ದ ಆಶ್ರಮ ಆ್ಯಂಡ್ ಕಂಪ್ಲೀಟ್ ದ ಆ್ಯಕ್ಟಿವಿಟೀಸ್ ಅಂತ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ತಕ್ಕಂಥ ಅ ಡೇ ಇನ್ ದ ಆಶ್ರಮದ ಶಾರ್ಟ್ವಾದ ಒಂದು ಸಮರಿಯಲ್ಲಿ ಕೊಟ್ಟಿದ್ದಾರೆ, ಅದನ್ನು ಓದ್ಕೋಬೇಕು. ಈ ಪಾಠವನ್ನು ಬರೆದರು CF ಆ್ಯಂಡ್ರ್ಯೂಸ್. Words cannot picture to you the beauty of Shantiniketana. Our own poet and teacher, whom we call Gurudeva, has named it in this song, the darling of our hearts, and it is worthy of the name. ಶಾಂತಿನಿಕೇತನ ಅಂತಕ್ಕಂಥ ಶಾಲೆಯನ್ನು ಪದಗಳಲ್ಲಿ ವರ್ಣಿಸೋಕ್ಕೆ ಆಗೋದಿಲ್ಲ. ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಒಂದು ಶಾಲೆಗೆ ತಮ್ಮ ಹೆಸರನ್ನು ಇಡ್ತಾರೆ, ಶಾಂತಿನಿಕೇತನ ಅಂತ. ಸೊ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಅಂತಕ್ಕಂಥ ಒಂದು ಕವನ ಸಂಕಲನದಿಂದ ಈ ಒಂದು ಹೆಸರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಇಲ್ಲಿ ನಾವು ಕಲ್ತ್ಕೊತೀವಿ. If I were to describe to you one day in the ashrama with the boys, that would perhaps best bring home to you its inner beauty. Long before sunrise, I like the birds are in our home, Anmol ki grow, our boys are awake. ಸೊ ಶಾಂತಿನಿಕೇತನ ಶಾಲೆಯಲ್ಲಿನ ವಾತಾವರಣ ಯಾವ ಥರ ಇತ್ತು ಅಂತ ಲೇಖಕರು ಹೇಳ್ತಾರೆ. ಶಾಂತಿನಿಕೇತನ ಶಾಲೆಯಲ್ಲಿ ಮಕ್ಕಳು ತುಂಬಾ ಬೇಗನೆ ಹೇಳ್ತಿದ್ರು. ಅವ್ರಿಗಿಂತಲೂ ಬೇಗವಾಗಿ ಹೇಳೋರು ಯಾರಂದರೆ ದ ಚಾರಿಟರ್ಸ್ ಆರ್ ದ ಫಸ್ಟ್ ಟು ರೈಸ್. ಸೊ ಚಾರಿಟರ್ಸ್ ಅಂದರೆ ಗಾಯಕ ಮುಖಂಡರು ಮತ್ತು ಸಂಗೀತ ಮಾಡೋರು ಎಲ್ಲ ಹೇಳ್ತಿದ್ರು. ಆ್ಯಂಡ್ ದೆ ಗೋ ರೌಂಡ್ ದ ಆಶ್ರಮ ಸಿಂಗಿಂಗ್ ದೇರ್ ಮಾರ್ನಿಂಗ್ ಹಿಮ್. ದ ಬ್ಯೂಟಿ ಆಫ್ ದ ಸೌಂಡ್ ಇನ್ ದ ಸೈಲೆಂಟ್ ಮಾರ್ನಿಂಗ್ ಏರ್ ಆ್ಯಂಡ್ ದ ಸೆನ್ಸ್ ಆಫ್ ದ ಜಾಯ್ ಆ್ಯಂಡ್ ರೆವರೆನ್ಸ್ ವಿಚ್ ಇಟ್ ಬ್ರಿಂಗ್ಸ್ ಗಿವ್ ಪೀಸ್ ಟು ಸೋಲ್. ಸೊ ಆ ಆಶ್ರಮ ಸುತ್ತಲ ಬೇಗ ಎದ್ದಂಥ ಚಾರಿಟರ್ಸ್ ಏನು ಮಾಡ್ತಿದ್ರು, ಆಶ್ರಮ ಸುತ್ತ ಧಾರ್ಮಿಕ ಹಾಡುಗಳನ್ನು ಭಜನೆಯನ್ನು ಮಾಡ್ತಾ ಹೋಗ್ತಾಯಿದ್ರು. ಸೊ ಆ ಒಂದು ಹಾಡು ಮಕ್ಕಳು ಕೇಳ್ತಾ ತಮ್ಮ ಮಾರ್ನಿಂಗನ್ನು ಕಳೀತಾ ಇದ್ರು. ಇದು ಇಲ್ಲಿ ನೋಡ್ಕೋತೀವಿ. ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫಲ್ಲಿ ಆಫ್ಟರ್ ಆ್ಯನ್ ಇಂಟರ್ವಲ್ ಈಚ್ ಬಾಯ್ ಟೇಕ್ಸ್ ಹಿಸ್ ಆಸನ ಹಿಸ್ ಸ್ಕ್ವೇರ್ ಆಫ್ ಕಾರ್ಪೆಟ್ ಇನ್ ಟು ದ ಫೀಲ್ಡ್ಸ್ ಆ್ಯಂಡ್ ಸಿಟ್ಸ್ ಡೌನ್ ಆನ್ ಇಟ್ ಟು ಮೆಡಿಟೇಟ್ ಇನ್ ಹಿಸ್ ಓನ್ ಪ್ಲೇಸ್ ಅಲೋನ್. ಸೊ ಮುಂಜಾನೆ ಮಕ್ಕಳು ಎದ್ದ ನಂತರ ಏನು ಮಾಡ್ತಾಯಿದ್ರು ಅಂದರೆ ತಮ್ಮ ಒಂದು ಚಾಪೆಗಳನ್ನ ತೆಗೆದುಕೊಂಡು ಚಾಪೆ ಮೇಲೆ ಕೂತ್ಕೊಂಡು ಯೋಗಾಸನಗಳನ್ನು ಮಾಡ್ತಾಯಿದ್ರು. ಲೇಟರ್ ಆನ್ ಬಿಫೋರ್ ದ ಸ್ಕೂಲ್ ವರ್ಕ್ಸ್ ಬಿಗಿನ್ ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಇನ್ ದ ಶೇಡ್ ಆಫ್ ದ ಟ್ರೀ ಆ್ಯಂಡ್ ಸಿಂಗ್ ದೇರ್ ಹಿಮ್. ಸೊ ಆ ನಂತರ ಯೋಗ ಮಾಡಿದ ನಂತರ ಮಕ್ಕಳೆಲ್ಲ ರೆಡಿಯಾಗಿ ಮಾಡ್ತಿದ್ರು, ತಮ್ಮ ಮರಗಳ ಕೆಳಗಡೆ, ಶಾಲೆ ಇರ್ತಕ್ಕಂಥ ಮರಗಳ ಕೆಳಗಡೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಟಿಲ್ ಅಬೌಟ್ 10:30 ದ ವರ್ಕ್ ಆಫ್ ದ ಸ್ಕೂಲ್ ಗೋಸ್ ಆನ್. ಶಾಲೆಗಳಷ್ಟಕ್ಕೆ 10:00 ಪ್ರಾರಂಭ ಆಗ್ತಾಯಿದ್ವು. ವಿ ಹ್ಯಾವ್ ನೋ ಕ್ಲಾಸ್ ರೂಮ್ಸ್. ದ ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್ಸ್ ಇನ್ ದ ಓಪನ್ ಏರಿಯಾ ಅಂಡರ್ ದ ಟ್ರೀಸ್. ಅಲ್ಲಿ ಯಾವುದೇ ಕ್ಲಾಸ್ ರೂಮ್ಗಳು ಬಿಲ್ಡಿಂಗಲ್ಲಿ ಇರ್ತಿರಲಿಲ್ಲ. ಸೊ ಟೀಚರ್ಸ್ ಆಗಲಿ ಮಕ್ಕಳಾಗಲಿ ಆ ಒಂದು ಶಾಲೆಯಲ್ಲಿ ಮರದ ಕೆಳಗಡೆ ಗಾಳಿಯಲ್ಲಿ ಕೂತ್ಕೊಂಡು ಕಲಿತಾಯಿದ್ರು. A group of 8 or 10 boys are seated around the teacher asking him questions. Very few books are used. ಇನ್ನು ಒಬ್ಬ ಶಿಕ್ಷಕರಿಗೆ 8ರಿಂದ 10 ಜನ ಮಕ್ಕಳು ಅವರ ಸುತ್ತಲೂ ಕೂತ್ಕೊಂಡು ಪ್ರಶ್ನೆಗಳನ್ನು ಕೇಳ್ತಾ ಕಲಿತಾ ಇದ್ರು ಮತ್ತು ಜಾಸ್ತಿ ಪುಸ್ತಕಗಳು ಬಳಕೆ ಆಗ್ತಾ ಇರಲಿಲ್ಲ. A great part is carried on through conversation. The boys soon learn to open out all their difficulties to their teacher, and the teacher get keenly interested in the boys' questions and answers. ಸೊ ಇಲ್ಲಿ ಪುಸ್ತಕಗಳ ಬಳಕೆ ಕಡಿಮೆ ಇತ್ತು, ಸಂಭಾಷಣೆಯ ಮೂಲಕನೇ ಪಾಠಗಳು ನಡೀತಾ ಇದ್ದು. ಮಕ್ಕಳೆಲ್ಲ ತಮ್ಮ ಏನೇ ಡೌಟ್ಸ್ ಇದ್ದರೂ ಕೂಡ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ತಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಿದ್ರು. ಶಿಕ್ಷಕರು ಕೂಡ ಮಕ್ಕಳಿಗೆ ತುಂಬ ಆಸಕ್ತಿಯಿಂದ ಕಲಿಸ್ತಾ ಇದ್ದರು. ಸಚ್ ಲಿವಿಂಗ್ ಎಜುಕೇಷನ್ ಕ್ಯಾನ್ ನೆವರ್ ಬಿ ಡಲ್. ವೆನ್ ದ ಮಾರ್ನಿಂಗ್ ವರ್ಕ್ ಈಸ್ ಓವರ್ ದ ಬಾಯ್ಸ್ ಬಾತ್ ಆ್ಯಂಡ್ ಗೋಸ್ ಟು ದೇರ್ ಮೀಲ್. ಸೊ ಮಾರ್ನಿಂಗ್ ಈ ಒಂದು ತರಗತಿಗಳನ್ನ ಕೆಲಸವನ್ನು ಮುಗಿದ ನಂತರ ಮಕ್ಕಳು ಸ್ನಾನ ಮಾಡಿ ಊಟವನ್ನು ಮುಗಿಸ್ಕೊಂಡು ಶಾಲೆಗೆ ಹೋಗ್ತಿದ್ದರು. But about 2 o'clock in the afternoon, the classes begin again. But at this time, the work is chiefly with the hands as well as with the
ಮೈಂಡ್. ಇನ್ನು ನೆಕ್ಸ್ಟ್ ಮಧ್ಯಾಹ್ನ 2 ಗಂಟೆಗೆ ಕ್ಲಾಸ್ಗಳು ಪ್ರಾರಂಭ ಆಗ್ತಿದ್ವು. ಬಟ್ ಇಲ್ಲಿ ಯಾವುದೇ ಪಾಠಗಳು ಹೇಳೋ ಬದಲಾಗಿ ಕರಕುಶಲ ವಸ್ತುಗಳನ್ನು, ಕೈಯಿಂದ ಮಾಡ್ತಕ್ಕಂಥ ವಸ್ತುಗಳನ್ನು ಕಲಿಸ್ತಾ ಇದ್ದರು. ಹ್ಯಾಂಡಿ ವರ್ಕ್ ಇಸ್ ಪ್ರಾಕ್ಟೀಸ್ಡ್ ಆ್ಯಂಡ್ ದ ಬಾಯ್ಸ್ ಓನ್ ನ್ಯಾಚುರಲ್ ಟೇಸ್ಟ್ಸ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಮಕ್ಕಳಿಗೆ ಯಾವ ಒಂದು ಕೆಲಸಗಳಲ್ಲಿ ಆಸಕ್ತಿ ಇರುತ್ತೋ ಆ ಕೆಲಸದ ಮೇಲೆ ಚಟುವಟಿಕೆಗಳನ್ನ ಮಾಡಿಸ್ತಾ ಇದ್ರು ಮಧ್ಯಾಹ್ನದ ತರಗತಿಗಳಲ್ಲಿ. ಸಮ್ ಪ್ರಿಫರ್ ಕಾರ್ಪೆಂಟರಿ, other prefer mechanical work, other enjoy spinning and weaving, other becomes like skilled draftsmen or painters, and others are musicians. ಸೊ ಮಕ್ಕಳೆಲ್ಲ ಏನೇನು ಕಲ್ತ್ಕೋತಾ ಇದ್ರು, ಕೆಲವರು ಕಾರ್ಪೆಂಟ್ರಿ ಕಲಿತಾ ಇದ್ರು, ಅಂದರೆ ಬಡಗಿತನವನ್ನು ಕಲ್ತ್ಕೋತಾ ಇದ್ರು. ಇನ್ನು ಕೆಲವರು ಮೆಕ್ಯಾನಿಕಲ್ ವರ್ಕನ್ನು ಕಲಿತಾ ಇದ್ರು, ಕೆಲವರು ನೂಲೋದು ಮತ್ತು ನೇಯೋದನ್ನು ಕಲಿತಾ ಇದ್ರು, ಇನ್ನು ಕೆಲವರು ಬರೆಯೋದನ್ನು ಡ್ರಾಫ್ಟ್ಮೆನ್ ವರ್ಕನ್ನು ಕಲಿತಾ ಇದ್ರು, ಕೆಲವರು ಪೇಂಟಿಂಗನ್ನು ಕಲಿತಾ ಇದ್ರು, ಕೆಲವರು ಸಂಗೀತವನ್ನು ಕಲಿತಾ ಇದ್ರು. ಅವರವರ ಆಸಕ್ತಿಗೆ ಅನುಗುಣವಾಗಿ ಅಭ್ಯಾಸವನ್ನು ಬೋಧಿಸ್ತಾ ಇದ್ರು. There is very little book work in the afternoon. A school is over at about 4 o'clock. ಶಾಲೆ 4 ಗಂಟೆಗೆ ಮುಕ್ತಾಯ ಆಗ್ತಿತ್ತು. ನೋಡಿ, ಶಾಲೆ 10ವರೆಗೆ ಪ್ರಾರಂಭ ಆಗ್ತಿತ್ತು, ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಪ್ರಾರಂಭ ಆಗ್ತಿತ್ತು, ಸಾಯಂಕಾಲ 4 ಗಂಟೆಗೆ ಕ್ಲಾಸ್ ಮುಗಿತಿತ್ತು. ಅವರ ಶಾಂತಿನಿಕೇತನ್ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಫಾರ್ ದೇರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಓಕೆ, ಇಲ್ಲಿ ಒಂದು ಪಾಯಿಂಟ್ ಬಿಟ್ಟಿದ್ವಿ. ಆ್ಯಂಡ್ ದೇರ್ ಈಸ್ ಅ ರಶ್ ಟು ಗೆಟ್ ಇನ್ ಫಸ್ಟ್ ಇನ್ ಟು ದ ಗ್ರೇಟ್ ಓಪನ್ ಫೀಲ್ಡ್ಸ್ ಫಾರ್ ಫುಟ್ಬಾಲ್. ಅವರ್ ಶಾಂತಿನಿಕೇತನ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಫಾರ್ ದೇರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಇನ್ ದ ಈವ್ನಿಂಗ್ ಅಟ್ ಸನ್ಸೆಟ್ ದೇ ಸಿಟ್ ಒನ್ಸ್ ಮೋರ್ ಟು ಮೆಡಿಟೇಟ್ ಇನ್ ಸೈಲೆನ್ಸ್. ಸೊ 4 ಗಂಟೆಗೆ ಶಾಲೆ ಬಿಟ್ಟ ನಂತರ ಮಕ್ಕಳು ಏನು ಮಾಡ್ತಾಯಿದ್ರು, ಆಟದ ಮೈದಾನಕ್ಕೆ ಹೋಗಿ ಫುಟ್ಬಾಲನ್ನು ಆಡ್ತಿದ್ರು. ಶಾಂತಿನಿಕೇತನ ಶಾಲೆಯ ಮಕ್ಕಳು ಕ್ರೀಡೆಗಳಲ್ಲಿ ತುಂಬಾ ಹೆಸರುವಾಸಿಯಾಗಿದ್ದರು. ಇನ್ನು ಸಾಯಂಕಾಲ ಏನು ಮಾಡ್ತಾಯಿದ್ರು ಅಂದರೆ ಅವರು ಮತ್ತೆ ಮೆಡಿಟೇಷನನ್ನು ಮಾಡ್ತಾಯಿದ್ರು. As native comes, fairy tales are told, short dramas are recited, our Gurudevas songs are sung, and different school gatherings are held. ಇನ್ನು ಸಾಯಂಕಾಲ ಮುಗಿದ ನಂತರ ರಾತ್ರಿ ಏನು ಮಾಡ್ತಾಯಿದ್ರು, ಮಕ್ಕಳು ಕಥೆಗಳನ್ನು ಹೇಳ್ತಾಯಿದ್ರು, ನಾಟಕವನ್ನು ಮಾಡ್ತಾಯಿದ್ರು, ಗುರುದೇವ ಅವರು ಬರೆದಂಥ ಹಾಡುಗಳನ್ನು ಹಾಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇನ್ನು ಬೇರೆ ಬೇರೆ ಶಾಲೆಗಳ ಒಂದು ಗ್ಯಾದರಿಂಗನ್ನು ಮಾಡ್ತಾಯಿದ್ರು. By 9 o'clock all are glad to retire to rest. And again the Charitors go around the ashrama singing their last evening hymn. Their faces tell the stories of their joy and their freedom. ರಾತ್ರಿ 9 ಗಂಟೆ ಆದ ನಂತರ ಮಕ್ಕಳೆಲ್ಲ ಊಟ ಮಾಡಿ ರೆಸ್ಟ್ ಮಾಡಿ ಮಲಗ್ತಾ ಇದ್ದರು. ಆ ನಂತರ ಅಲ್ಲಿರ್ತಕ್ಕಂಥ ಚಾರಿಟರ್ಸ್ ಏನು ಮಾಡ್ತಿದ್ರು, ಮತ್ತೆ ಕೊನೆಯ ಒಂದು ರಾತ್ರಿಯ ಒಂದು ಧಾರ್ಮಿಕ ಹಾಡುಗಳನ್ನು ಹಾಡ್ತಾ ಆಶ್ರಮ ಸುತ್ತಾ ಇದ್ದರು. ಇಲ್ಲಿ ಮಕ್ಕಳಿಗೆ ಕಲಿಯಕ್ಕೆ ತುಂಬ ಸ್ವಾತಂತ್ರ್ಯವಿತ್ತು ಮತ್ತು ತುಂಬ ಸಂತೋಷದಿಂದ ಮಕ್ಕಳು ಕೂಡ ಕಲಿತಾ ಇದ್ದರು. ದೇರ್ ಈಸ್ ನೋ ಫ್ರೀಯರ್ ಲೈಫ್ ಇನ್ ಇಂಡಿಯಾ ದ್ಯಾನ್ ದ ಲೈಫ್ ಆಫ್ ಅವರ್ ಚಿಲ್ಡ್ರನ್ ಅಟ್ ಶಾಂತಿನಿಕೇತನ. ಶಾಂತಿನಿಕೇತನ ಶಾಲೆಯಲ್ಲಿ ಮಕ್ಕಳಿಗೆ ಎಷ್ಟು ಸ್ವಾತಂತ್ರ್ಯ ಇತ್ತೋ ಅಷ್ಟು ಸ್ವಾತಂತ್ರ್ಯ ಬೇರೆ ಶಾಲೆಯಲ್ಲಿ ಇಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಲೇಖಕರು ಈ ಪಾಠದಲ್ಲಿ ವ್ಯಕ್ತಪಡಿಸ್ತಾರೆ. ಇನ್ನಿಲ್ಲಿ ಗ್ಲೋಸರಿಯನ್ನು ಕೊಟ್ಟಿದ್ದಾರೆ. ಈ ಪಾಠದಿಂದ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ ಮೀನಿಂಗ್. ಚಾರಿಟರ್ಸ್ ಅಂದ್ರೇನು? ಮೆಂಬರ್ಸ್ ಹೂ ಸಿಂಗ್ ಇನ್ ದ ಚೋರ್ಸ್ ಆಫ್ ಅ ಚರ್ಚ್. ಚೋರ್, ಅ ಗ್ರೂಪ್ ಆಫ್ ಸಿಂಗರ್ಸ್ ಸಿಂಗಿಂಗ್ ಹಿಮ್ಸ್. ಹಿಮ್ ಅಂದ್ರೇನು? ಅ ಸಾಂಗ್ ಆಫ್ ಅ ಪ್ರೈಸ್ ಟು ಗಾಡ್. ಆಲ್ಮುಖಿ ಅಂದರೆ ಅದೊಂದು ಮರದ ಹೆಸರು. ರೆವರೆನ್ಸ್ ಅಂದರೆ ರೆಸ್ಪೆಕ್ಟ್. ಮೆಡಿಟೇಟ್ ಅಂದರೆ ಟು ಪ್ರೇ ಸೈಲೆಂಟ್ಲಿ. ಡ್ರಾಫ್ಟ್ಮ್ಯಾನ್ ಅಂದರೆ ಅ ಡಿಸೈನರ್ ಆರ್ ಒನ್ ಹೂ ಮೇಕ್ಸ್ ಪ್ಲ್ಯಾನ್ಸ್. ಇನ್ನು ರಿಸೈಟ್ ಅಂದ್ರೇನು? ಸಿಂಗ್ ಅಂತ ಆಗುತ್ತೆ. ಸೊ ಇಷ್ಟು ಈ ಪಾಠದ ಒಂದು ಸಾರಾಂಶವನ್ನು ಕಲ್ತ್ಕೊಂಡಿವಿ. ಈಗ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ಮ ಟೀಚರ್ಸ್ ಈ ಪಾಠವನ್ನು ಓದಿದ ನಂತರ ನಿಮಗೆ ಈ ಪ್ರಶ್ನೆಗಳನ್ನು ಕೇಳ್ತಾರೆ, ನೀವು ಓರಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. The classes held in the afternoon in ಶಾಂತಿನಿಕೇತನ are very important. Why? ಶಾಂತಿನಿಕೇತನ ಶಾಲೆಯಲ್ಲಿ ಮಧ್ಯಾಹ್ನ ನಡೀತಕ್ಕಂಥ ತರಗತಿಗಳು ತುಂಬಾ ಮಹತ್ವವಾಗಿದ್ದವು ಮತ್ತು ಯಾಕೆ ಅಂತ ಪ್ರಶ್ನೆ. The classes held in the afternoon in ಶಾಂತಿನಿಕೇತನ are very important because the boys sit with their teachers in the open area under the trees. A group of 8 or 10 boys are seated around the teacher asking him questions. Very few books are used. A great part is carried on through conversation. The boys soon learn to open out all their difficulties to their teachers, and the teachers get keenly interested in the boys' questions and answers. Next, ಎರಡನೇ question. How do the boys spend their evening in Shantiniketana? In the evening at sunset, they sit down once more to meditate in silence. Thus, the boys spend their evenings in Shantiniketana. The third question. How are the classes at Shantiniketana different from the other classes in the from the classes in other schools? ಶಾಂತಿನಿಕೇತನ ಶಾಲೆಗೆ ಮತ್ತು ಇತರ ಶಾಲೆಗೆ ಇರತಕ್ಕಂಥ ವ್ಯತ್ಯಾಸವೇನು? Answer. In other schools, the classes were held into the classrooms, but in Shantiniketana, classes were held under the tree. They believe that students have to learn on the nap of nature. In other schools,
free books and free education are not provided, but in Shantiniketana, free education and free food are provided. So last question, how does Shantiniketana prepare the boy for life? Answer, the education here is a living education. Boys are taught according to their tastes and preferences. They enjoy learning and become experts in the subject of their liking. That is how Shantiniketana prepares boys for life. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಈ ಒಂದು ಆ್ಯಕ್ಟಿವಿಟಿಯನ್ನು ಸಾಲ್ವ್ ಮಾಡಿದ್ವಿ. 8 ಮತ್ತು 9ನೇ ತರಗತಿ ಎಲ್ಲ ಆ್ಯಕ್ಟಿವಿಟೀಸ್ ಮತ್ತು ಅದರ ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.